ನಮ್ಮ ಮೆಟ್ರೋದ ಪಿಂಕ್ ಲೈನ್ ಮಾರ್ಗದ ಕಾಮಗಾರಿ ಬಹುತೇಕ ಸಂಪೂರ್ಣಗೊಂಡಿದೆ. ಕೊಟ್ಟಿಗೆರೆಯಿಂದ ನಾಗವಾರದವರೆಗೆ 21 ಕಿಲೋಮೀಟರ್ ಪಿಂಕ್ ಲೈನ್ ಇದೆ. ಈ ಮಾರ್ಗದಲ್ಲಿ ನಾಗವಾರದಿಂದ ಡೈರಿ ಸರ್ಕಲ್ ವರೆಗಿನ 13 ಕಿಲೋಮೀಟರ್ನ ಸುರಂಗ ಮಾರ್ಗ ಇದೀಗ ಕಂಪ್ಲೀಟ್ ಆಗಿದೆ, ರೆಡಿ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಎಂಜಿ ರಸ್ತೆ ಹಾಗೆ ಶಿವಾಜಿನಗರ ನಡುವಿನ 60 ಅಡಿ ಆಳದ ಸುರಂಗದಲ್ಲಿ ನಮ್ಮ ಟಿವಿ9 ಪ್ರತಿನಿಧಿ ಕಿರಣ್ ಒಂದು ಎಕ್ಸ್ಕ್ಲೂಸಿವ್ ಆದಂತ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಮೆಟ್ರೋದಲ್ಲಿ ಅತಿ ಹೆಚ್ಚು ಟಿಬಿಎಂ ಮಷಿನ್ಗಳನ್ನ ಸುರಂಗ ಮಾರ್ಗದೊಳಗೆ ಇಳಿಸಿದಂತ ಮಾರ್ಗ ಅಂತ ಹೇಳಿದ್ರೆ ಅದು ಪಿಂಕ್ ಮಾರ್ಗ ಅಂತ ಹೇಳ್ಬೋದು. ಈ ಒಂದು ಮಾರ್ಗ 21 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತದ್ದು. ಗೊಟ್ಟಿಗೆರೆ ಇಂದ ನಾಗವಾರದವರೆಗೂ ಕೂಡ ಈ ಒಂದು ಮಾರ್ಗ ಮುಂದುವರಿಯುತ್ತೆ. ಸದ್ಯ ನಾನು ಈಗಾಗಲೇ ಅಂಡರ್ಗ್ರೌಂಡ್ ನ ಒಳಭಾಗದಲ್ಲಿದ್ದೀನಿ. ಈ ಒಂದು ಅಂಡರ್ಗ್ರೌಂಡ್ ನ ಒಳಗಡೆ ಒಟ್ಟು 9 ಟಿಬಿಎಂ ಮಷಿನ್ಗಳನ್ನ ಕೆಳಗೆ ಇಳಿಸಲಾಗಿತ್ತು. ಈಗಾಗಲೇ 9 ಟಿಬಿಎಂ ಮಷಿನ್ಗಳು ಕೂಡ ಸುರಂಗ ಮಾರ್ಗವನ್ನ ಕೊರೆದು ಯಶಸ್ವಿಯಾಗಿ ಈಗಾಗಲೇ ಕೂಡ ಹೊರಗೆ ಬಂದಿರುವಂತದ್ದು. ಇದು ಬೆಂಗಳೂರಿಗರಿಗೆ ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಹಿಂದೆ ಹಸಿರು ಮತ್ತೆ ನೇರಳೆ ಮಾರ್ಗದಲ್ಲಿ ಒಟ್ಟು 6 ಟಿಬಿಎಂ ಮಷಿನ್ಗಳನ್ನ ಅಂಡರ್ಗ್ರೌಂಡ್ ನಲ್ಲಿ ಇಳಿಸಲಾಗಿತ್ತು. ಆ ಟಿಬಿಎಂ ಮಷಿನ್ಗಳಿಗೆ ಬಂಡೆ ಸಿಕ್ಕು ಆ ಒಂದು ಟಿಬಿಎಂ ಮಷಿನ್ಗಳು ಸುಮಾರು ವರ್ಷಗಟ್ಟಲೆ ಒಳಗೆ ಇದ್ದು ಸಾಕಷ್ಟು ಡಿಲೇ ಆಗಿತ್ತು ಕಾಮಗಾರಿ. ಆದರೆ ಈ ಒಂದು ಪಿಂಕ್ ಮಾರ್ಗದಲ್ಲಿ ಇಳಿಸಿದ್ದಂತಹ 9 ಟಿಬಿಎಂ ಮಷಿನ್ಗಳು ಕೂಡ ಈಗಾಗಲೇ ಯಶಸ್ವಿಯಾಗಿ ಸುರಂಗವನ್ನು ಕೊರೆದು ಹೊರಬಂದಿರುವಂತದ್ದು. ಸದ್ಯ ನಾನೀಗ ಇರುವಂತಹ ಜಾಗ ಬಂದು ಎಂಜಿ ರೋಡ್ ನಿಂದ ಶಿವಾಜಿನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಅಂಡರ್ಗ್ರೌಂಡ್ ನಲ್ಲಿ ಇದ್ದೀನಿ. ಈ ಒಂದು ಅಂಡರ್ಗ್ರೌಂಡ್ ನಲ್ಲಿ ಲವಿ ಅನ್ನುವಂತಹ ಟಿಬಿಎಂ ಸುರಂಗ ಮಾರ್ಗವನ್ನ ಕೊರಿಲಿಕ್ಕಾಗಿ ಅಂಡರ್ಗ್ರೌಂಡ್ ನಲ್ಲಿ ಇಳಿಸಲಾಗಿತ್ತು. ಈ ಒಂದು ಲವಿ ಅನ್ನುವಂತಹ ಟಿಬಿಎಂ ಮಷಿನ್ ಅಂದ್ರೆ ಟನಲ್ ಬೋರಿಂಗ್ ಮಷಿನ್ ಏನಿದೆ ಅದು ಈಗಾಗಲೇ ಕೂಡ ಸುರಂಗವನ್ನು ಕೊರೆದು ಯಶಸ್ವಿಯಾಗಿ ಬಂದಿರುವಂತದ್ದು. ಈ ಮಾರ್ಗದ ವಿಶೇಷತೆಗಳು ಏನೇನು ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಹೀಗಾಗಿ ಪ್ರಮುಖವಾಗಿ ಈ ಒಂದು ಮಾರ್ಗ 21 ಕಿಲೋಮೀಟರ್ ಇರುವಂತದ್ದು. 21 ಕಿಲೋಮೀಟರ್ ನಲ್ಲಿ 13.99 ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗವೇ ಇರುತ್ತೆ. ಅಂದ್ರೆ ಇನ್ನು ಮಿಕ್ಕದಂತ 7 ಕಿಲೋಮೀಟರ್ ಅಷ್ಟೇ ಎಲಿವೇಟೆಡ್ ಇರುತ್ತೆ. ಒಟ್ಟು ಈ ಒಂದು ಮಾರ್ಗದಲ್ಲಿ 18 ಮೆಟ್ರೋ ಸ್ಟೇಷನ್ಗಳು ಇರುವಂತದ್ದು. 18 ಮೆಟ್ರೋ ಸ್ಟೇಷನ್ಗಳಲ್ಲಿ ಒಟ್ಟು 12 ಮೆಟ್ರೋ ಸ್ಟೇಷನ್ಗಳು ಸುರಂಗ ಮಾರ್ಗದಲ್ಲೇ ಇರುತ್ತೆ. 6 ಮೆಟ್ರೋ ಸ್ಟೇಷನ್ಗಳು ಮಾತ್ರ ಎಲಿವೇಟೆಡ್ ಆಗಿರುತ್ತೆ. ಒಟ್ಟು ಈ ಒಂದು ಮಾರ್ಗಕ್ಕೆ ಖರ್ಚಾಗುತ್ತಿರುವಂತಹ ಹಣದ ವೆಚ್ಚವನ್ನು ನೋಡುವಂತದ್ದಾದ್ರೆ ಒಟ್ಟು 11,000 ಕೋಟಿಯಷ್ಟು ಈ ಒಂದು ಮಾರ್ಗಕ್ಕೆ ಖರ್ಚು ಮಾಡಲಾಗ್ತಿರುವಂತದ್ದು. ಈ ಒಂದು ಟನಲ್ ಕೊರಿಲಿಕ್ಕೆ ಮತ್ತೆ ಸಿವಿಲ್ ವರ್ಕಿಗಾಗಿ ನಮ್ಮ ಮೆಟ್ರೋ ಬರೋಬ್ಬರಿ 5,000 ಕೋಟಿಯಷ್ಟು ವೆಚ್ಚವನ್ನ ಈಗಾಗಲೇ ಕೂಡ ಮಾಡ್ತಾ ಇರುವಂತದ್ದು. ನಾನೇನ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ನಿಮ್ಗೆ ಅದ್ಭುತವಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ಮೆಟ್ರೋ ಪ್ರಯಾಣಿಕರು ಓಡಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ಹೋಗುವಾಗ ಅಂಡರ್ಗ್ರೌಂಡ್ ಯಾವ ತರವಾಗಿರುತ್ತೆ, ಅದರೊಳಗೆ ಟ್ರೈನ್ ಹೇಗೆ ಹೋಗುತ್ತೆ, ಈ ತರದೆಲ್ಲವೂ ಕೂಡ ಜನರಿಗೆ ಕನ್ಫ್ಯೂಷನ್ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಆದ್ರೆ ಇವತ್ತು ಟಿವಿ9 ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಜನರಿಗೆ. ಇದೇ ಟಿಬಿಎಂ ಇದೇ ಅಂದ್ರೆ ಅಂಡರ್ಗ್ರೌಂಡ್ ಇದೇ ತರವಾಗಿ ಇರುತ್ತೆ. ಈ ಒಂದು ಅಂಡರ್ಗ್ರೌಂಡ್ ನಲ್ಲಿ ಟಿಬಿಎಂ ಮಷಿನ್ಗಳನ್ನ ಅಂದ್ರೆ ಒಳಭಾಗದಲ್ಲಿ ಇಳಿಸಲಾಗಿರುತ್ತೆ. ಆ ಒಂದು ಟಿಬಿಎಂ ಮಷಿನ್ಗಳು ಸುರಂಗವನ್ನು ಕೊರೆಯುವ ಮೂಲಕವಾಗಿ ಇದ್ರೊಳಗಡೆ ಟ್ರೈನ್ಗಳು ಓಡಾಡುತ್ತೆ. ಅಂದ್ರೆ ಈಗಾಗಲೇ ಕೂಡ ಪಿಂಕ್ ಮಾರ್ಗದಲ್ಲಿ ಒಟ್ಟು 9 ಟಿಬಿಎಂ ಮಷಿನ್ಗಳನ್ನ ಇಳಿಸಲಾಗಿತ್ತು. 9 ಟಿಬಿಎಂ ಮಷಿನ್ಗಳು ಕೂಡ ಈಗಾಗಲೇ ಅದ್ಭುತವಾಗಿ ಸುರಂಗವನ್ನ ಕೊರೆದು ಹೊರಗೆ ಬಂದಿರುವಂತ ನೋಡಿ ಮೇಲ್ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಸುರಂಗ ಮಾರ್ಗ ಏನಿದೆ, ಸುರಂಗ ಮಾರ್ಗದ ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲವೂ ಕೂಡ ಈಗಾಗಲೇ ಕಾಂಕ್ರೀಟ್ ನ ಮೂಲಕವಾಗಿ ಇದನ್ನ ಕಾಮಗಾರಿಯನ್ನು ಮಾಡಲಾಗಿರುತ್ತೆ. ಕೆಳಭಾಗದಲ್ಲಿ ಈಗ ನಾನೇನು ತೋರಿಸ್ತಾ ಇದ್ದೀನಿ ನೋಡಿ, ಇದು ತೋರಿಸ್ತಾ ಇರುವಂತದ್ದು ಟ್ರ್ಯಾಕ್. ಈ ಒಂದು ಟ್ರ್ಯಾಕ್ ನ ಮೇಲೆ ನಮ್ಮ ಮೆಟ್ರೋದ ರೈಲುಗಳು ಓಡಾಡುತ್ತೆ. ಇದೇ ಟ್ರ್ಯಾಕ್ ಇಲ್ಲಿ ನೋಡಿ. ಸಾಮಾನ್ಯವಾಗಿ ಒಳಗಿರುವಂತಹ ಅಂದ್ರೆ ನಮ್ಮ ಮೆಟ್ರೋದ ಟ್ರ್ಯಾಕ್ ಗಳನ್ನ ಸಾಮಾನ್ಯವಾಗಿ ಜನಸಾಮಾನ್ಯರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡರ್ಗ್ರೌಂಡ್ ನಲ್ಲಿರುವಂತಹ ಟ್ರ್ಯಾಕ್ ಅನ್ನು ನಾನು ತೋರಿಸ್ತಾ ನೋಡಿ. ಎಷ್ಟು ಅದ್ಭುತವಾದಂತಹ ಒಂದು ಕೆಲಸ ಮತ್ತೆ ವಿನ್ಯಾಸ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಈ ಒಂದು ಟನಲ್ ಕಾಮಗಾರಿಯನ್ನ ಈಗಾಗಲೇ ಕೂಡ ಮುಗಿಸಿರುವಂತದ್ದು. ಇವತ್ತು ಮಾಧ್ಯಮಗಳಿಗೆ BMRCL ನ ಅಧಿಕಾರಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ರು. ಅಂದ್ರೆ ಟಿಬಿಎಂ ಮಷಿನ್ಗಳು ಯಾವ ತರವಾಗಿ ಕೆಲಸ ಮಾಡುತ್ತೆ, ಟಿಬಿಎಂ ಮಷಿನ್ಗಳು ಯಾವ ತರವಾಗಿ ಒಳಭಾಗದಲ್ಲಿ ಹೋಗಿರುತ್ತೆ, ಮತ್ತೆ ಟಿಬಿಎಂ ಮಷಿನ್ಗಳು ಎಷ್ಟು ಇಳಿದಿದ್ವು, ಎಷ್ಟು ಯಶಸ್ವಿಯಾಗಿ ಈಗಾಗಲೇ ಕೂಡ ಟಿಬಿಎಂ ಮಷಿನ್ಗಳು ಹೊರಗೆ ಬಂದಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ BMRCL ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ ಕೂಡ ಟಿವಿ9 ನೀಡಲಿಕ್ಕೆ ಮುಂದಾಗಿರುವಂಥದ್ದು ನಾನು ಕೂಡ ಈಗಾಗಲೇ ನಿಮಗೆ ತೋರಿಸಿದೆ. ಈ ಒಂದು ಪಿಂಕ್ ಮಾರ್ಗದಲ್ಲಿ ಎಷ್ಟು ಟಿಬಿಎಂಗಳು ಇಳಿದಿದ್ವು, ಎಷ್ಟು ಟಿಬಿಎಂಗಳು ಹೊರಗೆ ಬಂದಿದೆ, ಮತ್ತೆ ಇದಕ್ಕೆ ಎಷ್ಟು ಕೋಟಿ ವೆಚ್ಚವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡುವಂತ ಒಂದು ಪ್ರಯತ್ನ ಮಾಡಿದೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.